ಇವತ್ತು ನಮ್ಮ ಟ್ಯಾಂಕಲ್ಲಿ ಒಂದು ಅನಾಹುತ ಆಯಿತು. ಅದು ನೋಡಬೇಕಂದ್ರೆ ನೀವು ಫುಲ್ ವಿಡಿಯೋ ನೋಡಬೇಕು. ಹಲೋ ಫ್ರೆಂಡ್ಸ್, ನಿಮಗೆ ಮತ್ತೆ ಸ್ವಾಗತ. ನಾನು ಇವತ್ತು ಹೊಸ ಟ್ಯಾಂಕ್ ಫಿಶಸ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಶವನೋಸ್ ಕ್ಯಾಟ್ಫಿಶ್ ಅಂತ ಥರ ಫಿಶಸ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ಇವತ್ತು ಕೂಡ ನಾವು ಹೊಸ ಫಿಶಸ್ ವೆರೈಟಿ ಆ್ಯಡ್ ಮಾಡ್ತಾ ಇದ್ದೀವಿ. ನಮ್ಮ 7 ಫೀಟ್ ಟ್ಯಾಂಕಲ್ಲಿ ಪ್ಯಾರೆಟ್ ಫಿಶ್ ಮತ್ತು ಆರೋನ್ ಇರುತ್ತೆ. ಇವತ್ತು ನಾವು ಬಿಡ್ತಾ ಇದ್ದೀವಿ. ನೋಡಿ, ರಿಲೀಸ್ ಮಾಡಿದ್ದೀವಿ ನಮ್ಮ ಫಿಶಸ್ ಟ್ಯಾಂಕಲ್ಲಿ. ಏನಾಯಿತು ಫಿಶಸ್ ತಿಂದಾಯಿತು. ಮೈ ಗಾಡ್. ಹಲೋ ಫ್ರೆಂಡ್ಸ್, ನಿಮಗೂ ಮತ್ತೆ ಸ್ವಾಗತ ನಿಮ್ಮ ಕರೆನ್ಸಿ ಕೇಸ್ ಅಕ್ವೇರಿಯಮ್ಸ್. ಇವತ್ತು ನಾವು ಹೊಸ ವೆರೈಟಿ ಫಿಶಸ್ ಇಂಟ್ರೊಡ್ಯೂಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಆರೋನ ಟ್ಯಾಂಕಲ್ಲಿ. ನಿಮಗೆಲ್ಲ ಗೊತ್ತಿರೋದಂಗೆ ನಾವು ಆರೋನ ಫಸ್ಟ್ ಇದು ಟ್ಯಾಂಕ್ ಖಾಲಿ ಇತ್ತು, ಮತ್ತು ಸಿಲ್ವರ್ ಅವತ್ತು ಸತ್ತೋಯ್ತು. ಆಮೇಲೆ ಭಾಳ ದಿನ ಖಾಲಿ ಇತ್ತು, ಯಾವ ಮೀನು ಹಾಕೋಣಂತ ಒಂದು ಯೋಚನೆ ಮಾಡಿ ಹಾಗೆ ನಾವು ಮಲೇಷಿಯನ್ ರೆಟ್ಟೆಲ್ ಕ್ಯಾಟ್ಫಿಶ್ ರೆಟ್ಟೆಲ್ RTG ಆರೋನ ಹಾಕಿದ್ದೀವಿ. ಸ್ವಲ್ಪ ಅಡ್ಜಸ್ಟ್ ಆಗಿ 15 ದಿವಸ ಆಯಿತು, ಟ್ಯಾಂಕಲ್ಲಿ ಸೆಟ್ ಆಯಿತು. ಆಮೇಲೆ ನಾವು ಪ್ಯಾರೆಟ್ ಫಿಶ್ ತೊಗೊಂಡಾಗ್ವಿ, ಎಕ್ಸಾಟಿಕ್ ಪ್ಯಾರೆಟ್ ಫಿಶ್ ಹಾಕಿದ್ದೀವಿ. ಆ ಪ್ಯಾರೆಟ್ ಫಿಶ್ ಸ್ಟಾರ್ಟಿಂಗ್ ಸ್ವಲ್ಪ ಹೈಡ್ ಆಗ್ತಾ ಇತ್ತು, ಒಂದು 20 ದಿವಸ ಮುಂದೆ ಬರ್ತಾ ಇರಲಿಲ್ಲ. ಇವಾಗ ಕಂಪ್ಲೀಟಾಗಿ ಸೆಟ್ ಆಗಿಬಿಡಿ. ನೋಡಿ, ಎಲ್ಲ ಆರೋನ ಹೋಗುತ್ತೆ, ಆ ಕಡೆ ಹೋಗ್ತಾ ಇರುತ್ತೆ. ಈ ಕಡೆ ಈಜಾಡ್ತಾ ಇದ್ರೆ ಆರೋನ ಅದ್ರ ಜೊತೆಗೆ ಹೋಗುತ್ತೆ. ಎಲ್ಲ ಆರೋನ ಈಜಾಡ್ತಾ ಇರುತ್ತೆ, ಆ ಕಡೆ ಅವ್ರ ಜೊತೆಗೆ ಹೋಗ್ತಾ ಇರುತ್ತೆ. ಸೊ ಕಂಪ್ಲೀಟಾಗಿ ಇವ್ರ ಜೊತೆ ಕಾಂಪಿಟೇಬಲ್ ಆಗಿಬಿಟ್ಟಿದೆ. ಸಂಗಾತಿಗಳು ಆಗ್ತಿದೆ, ಪೀಸ್ಫುಲಿ ಇವರು ಎರಡು ಕೂಡ ಹಂಚ್ಕೊಳ್ತಾರೆ, ಫುಡ್ ತಿಂತಾರೆ, ಒಂದಕ್ಕೊಂದು ಜಗಳ ಆಡಲ್ಲ. ಸೊ ಈಸಿಯಾಗಿ ಈ ಟ್ಯಾಂಕಲ್ಲಿ ಸೆಟ್ ಆಗಿಬಿಟ್ಟಿದೆ. ಒಂದು ತಿಂಗಳಾಯಿತು ನಾವು ಆಲ್ರೆಡಿ ಈ ಟ್ಯಾಂಕಲ್ಲಿ ಅಡ್ಜಸ್ಟ್ ಆಗಿ. ಸ್ವಲ್ಪ 7 ಫೀಟಲ್ಲಿ ಎಷ್ಟು ಮೀನು ಇರಬೇಕು ಅಷ್ಟು ಇಲ್ಲ. ಅದಕ್ಕೆ ನಾವು ಯೋಚನೆ ಮಾಡ್ತಿದ್ವಿ ಯಾವ ಮೀನು ಹಾಕೋಣ ಅಂತ. ಯಾಕಂದರೆ ಟಾಪ್ ಸ್ವಿಮ್ಮರ್ ಬಂದು ಆರೋನ ಆಯಿತು. ಅದಕ್ಕೆ ಬೇರೆ ನಾವು ಟ್ಯಾಂಕ್ ಫಿಶಸ್ ಹಾಕಿದ್ರೆ ಜಗಳ ಆಗೋದು. ಅದಕ್ಕೆ ಸರ್ಫೇಸ್ ಸ್ವಿಮ್ಮರ್ ಯಾವುದೂ ಆಗ್ತಾಯಿಲ್ಲ. ಮಿಡ್ಲ್ ಸ್ವಿಮ್ಮರ್ ಬಂದು ಇದು ಪ್ಯಾರೆಟ್ ಫಿಶ್ ಆಯಿತು. ಅದ್ರ ಜೊತೆಗೆ ಬೇರೆ ಹಾಕಿದರೆ ಮಿಡ್ಲ್ ಸ್ವಿಮ್ಮರ್ ಅದು ಕೂಡ ಜಗಳ ಆಗುತ್ತೆ. ಅದಕ್ಕೆ ಬಾಟಮ್ ಸ್ವಿಮ್ಮರ್ ಯಾವಾಗಲೂ ಬಾಟಮಲ್ಲೇ ಇರಬೇಕು, ಬಾಟಮಲ್ಲೇ ಕೆಳಗಡೆ ಇರಬೇಕು. ಅನ್ಇಟನ್ ಫುಡ್ ಬರುವ ಎಲ್ಲ ಫುಡ್ಡನ್ನು ತಿಂದಾಗಬೇಕು. ಕೆಳಗಡೆ ಯಾವಾಗಲೂ ಇರಬೇಕು, ಮತ್ತು ಫಾಸ್ಟ್ ಗ್ರೋತ್ ಆಗಬಾರ್ದು. ಯಾಕಂದರೆ ಫಾಸ್ಟ್ ಗ್ರೋತ್ ಆದರೆ ಬೇರೆ ಮೀನಿಗೆ ಅಗ್ರೆಷನ್ ಆಗುತ್ತೆ. ಸೊ ಅದಕ್ಕೆ ನಮ್ಮ ಮೈಂಡಲ್ಲಿ ಬಂತು ಶವನೋಸ್ ಕ್ಯಾಟ್ಫಿಶ್. ಶವನೋಸ್ ಕ್ಯಾಟ್ಫಿಶ್ ಪ್ಯೂರ್ ಎಕ್ಸಾಟಿಕಲಿ ಬರುತ್ತೆ, ಭಾಳಷ್ಟು ಈಸಿ ಟು ಕೇರ್, ಹಾರ್ಡಿ ಫಿಶಸ್ಸು, ಮತ್ತು ಫಾಸ್ಟ್ ಗ್ರೋತ್ ಆಗೋಲ್ಲ. ಅಷ್ಟು ರೆಟ್ಟೆಲ್ ಕ್ಯಾಟ್ಫಿಶ್ ಥರ ಫಾಸ್ಟ್ ಗ್ರೋತ್ ಆಗಲ್ಲ. ಯಾಕಂದರೆ ರೆಟ್ಟೆಲ್ ಕ್ಯಾಟ್ಫಿಶು ಕೂಡ ನಾವು ತೊಗೊಂಡು ಬಂದಿದ್ವಿ, ಸಿಲ್ವರ್ ಆರೋ ಇದ್ದುವಾಗ ಹಾಕಿದ್ವಿ. ಭಾಳಷ್ಟು ಫಾಸ್ಟಾಗಿ ಗ್ರೋ ಆಯಿತು. ಮತ್ತು ನಮ್ಮ ಸ್ಟಿಂಗ್ರೆಗೆ ಒಂದು ಸಲ ಹಾಕಿದ್ವಿ, ಅದಕ್ಕೆ ತಿನ್ನೋಕ್ಕೂ ಪ್ರಯತ್ನ ಮಾಡ್ತು. ಅಷ್ಟು ಅಗ್ರೆಸಿವ್ ಫಿಶಸ್ಸು ಮತ್ತು ಫಾಸ್ಟ್ ಗ್ರೋತ್ ಫಿಶಸ್ಸು. ಅದಕ್ಕೆ ಈ ಸಲ ನಾವು ಬೇರೆ ವೆರೈಟಿ ಹಾಕೋಣ, ಯಾವ್ದು ನಮ್ಮ ಹತ್ರ ಇನ್ನೂ ತನಕ ನಾವು ತೊಗೊಂಬಂದಿಲ್ಲ ನಮ್ಮ ಫಿಶ್ ರೂಮಲ್ಲಿ. ಆ ಥರ ಮೀನು ಹಾಕೋಣ ಅಂತ ಯೋಚನೆ ಮಾಡಿ ಈಗ ಶವನೋಸ್ ಕ್ಯಾಟ್ಫಿಶ್ 4 ತೊಗೊಂಬಂದಿದ್ವಿ. ಒಂದು ಅಪ್ರಾಕ್ಸಿಮೇಟ್ಲಿ 7 to 8 ಇಂಚಸ್ ಇದ್ದಾವೆ. 800 ರೂಪಾಯಿ ಸಿಂಗಲ್ ನಾನು ತೊಗೊಂಡಿರೋದು. ಒಂದು 4 ತೊಗೊಂಡಿದ್ದೀವಿ. 3000 ರೂಪಾಯಿ 200ದು 4 ಫಿಶಸ್ಸು. ಸೊ ಬನ್ನಿ ನಮ್ಮ ಟ್ಯಾಂಕಲ್ಲಿ ಇಂಟ್ರೊಡ್ಯೂಸ್ ಮಾಡೋ ನಿಮಗೆ ನಮ್ಗೆ ಗೊತ್ತಿರ್ಬೋದು, ನಾನು ಆಲ್ರೆಡಿ ಬಹಳಷ್ಟು ವೀಡಿಯೋ ಮಾಡಿದ್ದೀನಿ. ಡೈರೆಕ್ಟಾಗಿ ಫಿಶಸ್ನ ಒಳಗಡೆ ಆಗಬಾರ್ದು. ಡೈರೆಕ್ಟ್ ಫಿಶ್ ಒಳಗಡೆ ಆಗಿಬಿಟ್ರೆ ಏನಾಗುತ್ತೆ, ಸಡನ್ ವಾಟರ್ ಚೇಂಜಸ್ ಆಗಿಬಿಟ್ಟು, ಸಡನ್ ಟೆಂಪರೇಚರ್ ಡ್ರಾಪ್ ಆಗಿಬಿಟ್ಟು ಫಿಶಸ್ ಬಾಡಿ ಮೇಲೆ ಎಫೆಕ್ಟ್ ಬರುತ್ತೆ, ಶಾಕ್ ಆಗಿಬಿಡುತ್ತೆ ಫಿಶಸ್ಸು. ಆಮೇಲೆ ಕೆಲವೊಮ್ಮೆ ಸತ್ತೋಗ್ಬಿಡುತ್ತೆ, ಕೆಲವೊಮ್ಮೆ ಕಾಯಿಲೆ ಬಂದುಬಿಡುತ್ತೆ, ಸ್ಟ್ರೆಸ್ಸಲ್ಲಿ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಪ್ರಾಪರ್ ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ 10 ನಿಮಿಷ ಅಟ್ಲೀಸ್ಟು ನೀವು ಈ ಪಾಕೆಟನ್ನು ತೇಳಬೇಕು. 10 ನಿಮಿಷ ಅಟ್ಲೀಸ್ಟ್ ಇದರಲ್ಲಿ ಫ್ಲೋಟ್ ಮಾಡಬೇಕು. ಟೆಂಪ್ರೇಚರು ಮತ್ತು ಸೆಟ್ ಆದಮೇಲೆ ಆಮೇಲೆ ಬೇಕಾದರೆ ಆಗ್ಬೋದು. ಸೊ 20 ನಿಮಿಷ ಟ್ಯಾಂಕ್ನ ಈ ಥರ ಫ್ಲೋಟ್ ಮಾಡಿಬಿಡಬೇಕು. ಯಾಕಂದರೆ ನೀರಿನ ಟೆಂಪ್ರೇಚರ್ ನೀವು ತೊಗೊಂಬಂದಿರೋ ಅದ್ರ ಡಿಫ್ರೆಂಟ್ ಆಗಿರುತ್ತೆ, ನಿಮ್ಮ ಟ್ಯಾಂಕಿನ ಟೆಂಪ್ರೇಚರ್ ಡಿಫ್ರೆಂಟ್ ಆಗಿರುತ್ತೆ. ಒಂದೇ ಸಲ ನೀವು ಆಗಬೇಡ್ರೆ ಸಡನ್ ವಾಟರ್ ಚೇಂಜ್ ಆದ ತಕ್ಷಣ ನೀವು ಟೆಂಪ್ರೇಚರ್ ಡ್ರಾಪ್ ಆದ ತಕ್ಷಣ ಫಿಶಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಈ ಥರ 20 ನಿಮಿಷ ನೀವು ಬಿಟ್ಟರೆ ಈ ಟ್ಯಾಂಕಿನ ವಾಟ್ರ್ ಮತ್ತು ಆ ಟ್ಯಾಂಕಿನ ವಾಟ್ರು ಎರಡೂ ಸೆಟ್ ಆಗುತ್ತೆ. ಆಮೇಲೆ ನೀವು ನೀರು ಯೂಸ್ ಮಾಡಬಾರ್ದು, ಬರೀ ಫಿಶಸ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಇವತ್ತು ನಾವು ಇಂಟ್ರೊಡ್ಯೂಸ್ ಮಾಡೋ ಈ ಥರ ತೋರಿಸ್ತಾ ಆ ಥರ ಇಂಟ್ರೊಡ್ಯೂಸ್ ಮಾಡಬೇಕು ನಿಮ್ಮ ಟ್ಯಾಂಕಲ್ಲಿ. 20 ನಿಮಿಷ ನಾವು ವೇಟ್ ಮಾಡೋಣ. ಅದಾದಮೇಲೆ ಮೀನನ್ನು ಟ್ಯಾಂಕಲ್ಲಿ ಇಂಟ್ರೊಡ್ಯೂಸ್ ಮಾಡೋಣ. 20 ನಿಮಿಷ ಆಯಿತು. ಈಗ ನಾವು ಫಿಶಸ್ನ ಇಂಟ್ರೊಡ್ಯೂಸ್ ಮಾಡೋಕೆ ಹೋಗ್ತೀವಿ. ಇಂಟ್ರೊಡ್ಯೂಸ್ ಮಾಡೋ ಮೊದಲು ನಾನು ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀನಿ. ನೀವು ಯಾವಾಗಲೂ ಮೀನು ತೊಗೊಂಬಂದರೆ ಈ ಪಾಕೆಟಲ್ಲಿ ನೀರನ್ನು ಆಗಬಾರ್ದು. ಯಾಕಂದರೆ ಇದರಲ್ಲಿ ಆಲ್ರೆಡಿ ಗಲೀಜಾಗಿರುತ್ತೆ, ಆಕ್ಸಿಜನ್ ಎಲ್ಲ ಎಕ್ಸಾಸ್ಟ್ ಆಗಿರುತ್ತೆ, ಮೀನು ಯೂಸ್ ಆಗಿರುತ್ತೆ. ಇದರಲ್ಲಿ ಜಾಸ್ತಿ ಅಮೋನಿಯಾ ಕೂಡ ಇರುತ್ತೆ. ಯಾಕಂದರೆ ಲಾಂಗ್ ಟೈಮಲ್ಲಿ ಪಾಕೆಟಲ್ಲಿ ಇರೋಗೋಸ್ಕರ ಮೀನಲ್ಲಿ ಇದು ಗಲೀಜು ಮಾಡಿ ಅಮೋನಿಯಾ ಸ್ಪೈಕ್ ಆಗಿರುತ್ತೆ. ಈ ನೀರು ನಿಮ್ಮ ಟ್ಯಾಂಕಲ್ಲಿ ಆಗಿಬಿಟ್ರೆ ನಿಮ್ಮ ಟ್ಯಾಂಕಿನ ನೀರು ಗಲೀಜಾಗುತ್ತೆ, ನಿಮ್ಮ ಮೀನಿಗೆ ಎಫೆಕ್ಟ್ ಆಗ್ಬೋದು. ಅದಕ್ಕೆ ಇಲ್ಲಿ ನೋಡಿ ನಾನು ನೆಟ್ ತೊಗೊಂಡು ಸಪ್ರೇಟ್ ಆಗ್ಬೋದು. ಬರೀ ಮೀನನ್ನು ಹಾಕಬೇಕು. ನಾವು ಇವಾಗ ಮೀನನ್ನು ಹಾಕ್ತೀವಿ. ಸೊ ನೋಡಿ ಇಲ್ಲಿ, ಸೊ 4 ಕೂಡ ನೋಡ್ಬೋದು, ಹೆಲ್ತಿ ಆಗಿದ್ದಾವೆ, ಆ್ಯಕ್ಟಿವ್ ಆಗಿದ್ದಾವೆ. ಮತ್ತು ಅಪ್ರಾಕ್ಸಿಮೇಟ್ಲಿ ಸೈಜ್ ಇದ್ರದ್ದು 5 ರಿಂದ 6 ಇಂಚ್ ಇದೆ ನೋಡ್ಕೊಬೋದು. ಇದು 6 ಇಂಚಸ್ ಅಪ್ರಾಕ್ಸಿಮೇಟ್ಲಿ ಇದ್ದಾವೆ. ಈ ಥರ ನೀವು ನಾರ್ಮಲ್ ಅಕ್ವೇರಿಯಂ ತೊಗೊಂಡೋದ್ರೆ 1200 ರೂಪಾಯಿ 1500 ರೂಪಾಯಿ ಸೇಲ್ ಮಾಡ್ತಾರೆ. ನಾವು ಹೋಲ್ಸೇಲಲ್ಲಿ 800 ರೂಪಾಯಿ ತೊಗೊಂಡಿರೋದು. ಸೊ ಐ ಹೋಪ್ ಈ ಟ್ಯಾಂಕ್ 7 ಫೀಟಲ್ಲಿ ಇದಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತೆ. ಸೊ ಬನ್ನಿ, ಬರೀ ಈ ಥರನ ನೀವು ನೀರನ್ನು ತೆಗ್ದು ಬರೀ ಮೀನನ್ನು ಹಾಕಬೇಕು. ಯಾವಾಗಲೂ ತೊಗೊಂಬಂದರೆ ಹೊಸ ನೀರು, ಹೊಸ ಫಿಶಸ್ಸು, ನೀರನ್ನು ಯೂಸ್ ಮಾಡಬಾರ್ದು. ಸೊ ನಾವು 7 ಫೀಟಲ್ಲಿ ಆ್ಯಕ್ಟಾಗಿ ಹೋಗ್ತದೆ. ನೋಡೋಣ ಫಿಶಸ್ ರಿಯಾಕ್ಷನ್ ಯಾವ ಥರ ಬರುತ್ತೆ ಅಂತ, ಅಕ್ಸೆಪ್ಟ್ ಮಾಡುತ್ತೆ ಇಲ್ವ ಅಂತ. ದೇವ್ರಿ ಏನಾಯ್ತು? ಮೈ ಗಾಡ್, ತಿಂದಾಯ್ತು, ಕಚ್ಬಿಟ್ಟು. ಏನಪ್ಪ ಈ ಥರ ಆಯಿತು, ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರ ಆಗುತ್ತೆ ಅಂತ. ಆರೋನ ಜೊತೆ ಬಿಡೋಣ ಅಂತಾರೆ, ಇದು ತಿನ್ನೋಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಪ್ಯಾರೆಟ್ ಫಿಶಸ್ ಕೂಡ ಅಟ್ಯಾಕ್ ಮಾಡ್ತಾ ಇದೆ ಇದಕ್ಕೆ. ಇದರಲ್ಲೇ ಬಿಟ್ಬಿಟ್ರೆ ಏನಿಲ್ಲ, ಊಟ ಕೊಡ್ತಾ ಇದ್ರೆ ಅಂತ ತಿಂದಾಗ್ಬಿಡತ್ತೆ. ಸೊ ತೆಗಿಬಿಡೋಣ, ಬರಪ್ಪ, ಬಂದು ಮೊದಲು
ಸೊ ಇವಾಗ ನಾವು ವಾಪಸ್ ಒಗಿತಾ ಇದೀವಿ, ಯಾಕಂದರೆ ಇದರಲ್ಲೇ ಬಿಟ್ಬಿಟ್ರೆ ಈ ಮೀನನ್ನು ತಿಂದಾಗ ಬಿಡುತ್ತೆ, ಒಂದಿನಲ್ಲಿ ಆರೋನ ತಿಂದಾಗ ಬಿಡುತ್ತೆ, ಮತ್ತು ಆರೋನಕ್ಕೂ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಆರೋನ ಅದು ತಿಂದರೆ ಅದಕ್ಕೆ ಮೂಳೆ ಬರುತ್ತೆ, ಆ ಮೂಳೆ ಸಿಗಾಕೊಂಡು ಆರೋನ ಸೊದ್ಬೋದು, ಮತ್ತು ಈ ಮೀನಿಗೂ ಪ್ರಾಬ್ಲಮ್ ಆಗೋದು. ಅದಕ್ಕೆ ಇದರಲ್ಲಿ ಬಿಟ್ಟರೆ ರಿಸ್ಕಿನೇ. ನಾವು ಅಂದ್ಕೊಂಡಿದ್ದೀವಿ ಇದು ಮೀನಲ್ಲಿ ಅಡ್ಜಸ್ಟ್ ಆಗುತ್ತೆ, ಒಂದೇ ಟ್ಯಾಂಕಲ್ಲಿ ಇರುತ್ತೆ ಅಂತ. ಐ ಹೋಪ್ ಇದು ನಾನು ಅಂದ್ಕೊಳ್ತೀನಿ ಸ್ವಲ್ಪ ಚಿಕ್ಕದಾಯಿತು, ಇನ್ನೂ ಸ್ವಲ್ಪ ದೊಡ್ಡ ತೊಗೊಂಬರ್ಬೇಕಾಗಿತ್ತು. ನಾವು ಜಾಸ್ತಿ ದೊಡ್ಡ ತೊಗೊಂಬಂದರೆ ಪ್ಯಾರೆಟ್ ಫಿಶ್ ಅಟ್ಯಾಕ್ ಆಗುತ್ತೆ ಅಂತ ತೊಗೊಂಬರಿಲ್ಲ. ಸೊ ಅದಕ್ಕೆ ಈಗ ನಾವು ತೆಗಿತಿದ್ದೀವಿ, ವಾಪಸ್ ತೆಗೆದ್ಬಿಟ್ಟು ಬೇರೆ ಟ್ಯಾಂಕಲ್ಲಿ ಇಡ್ತೀವಿ. ನಾಲ್ಕು ತೆಗ್ಬಿಟ್ಟು ನಾವು ಒಂದು ಫ್ಲೋವಾನ್ ಫಿಶ್ ಇಕ್ಕಿದ್ವಿ, ಒಂದೇ ಒಂದು ಸಿಂಗಲ್ ಫ್ಲೋವಾನ್ ಫಿಶ್ಶು. ಆ ಟ್ಯಾಂಕಲ್ಲಿ ಇದನ್ನು ನಾವು ಹಾಕ್ಬಿಡ್ತೀವಿ. ಆ ಟ್ಯಾಂಕಲ್ಲಿ ಹಾಕ್ಬಿಟ್ಟು ಆ ಬೇಬಿ ಫ್ಲೋವಾನ್ ಇದೆಯಲ್ಲ ಅದನ್ನು ಬೇರೆ ಟ್ಯಾಂಕಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ. ಆ ಥರ ಚೇಂಜಸ್ ಮಾಡಬೇಕು. ಒಂದು 2-3 ತಿಂಗಳು ಅದರಲ್ಲೇ ಏಕಿ ನೋಡೋಣ, ಸ್ವಲ್ಪ ಗ್ರೋ ಆದಮೇಲೆ ಒಂದು 3-4 ತಿಂಗಳು ಆದಮೇಲೆ ಸ್ವಲ್ಪ ದೊಡ್ಡದಾದಮೇಲೆ ಆಮೇಲೆ ಬೇಕಾದರೆ ನಾವು ಫ್ಲೋವಾನ್ ಆರೋ ಟ್ಯಾಂಕಲ್ಲಿ ಹಾಕ್ಬಿಡ್ತೀವಿ. ಈ ಸದ್ಯಕ್ಕೆ ಹಾಕ್ಬಿಟ್ರೆ ಏನಿಲ್ಲ, ತಿಂದಾಗ ಬಿಡುತ್ತೆ, ನಮಗೂ ಲಾಸ್ ಆಗುತ್ತೆ, ಫಿಶಸ್ಗೂ ಪ್ರಾಬ್ಲಮ್ ಆಗುತ್ತೆ. ಸೊ 4 ಕೂಡ ನಾನು ಈ ಟ್ಯಾಂಕಲ್ಲಿ ಹಾಕ್ಬಿಟ್ಟಿದ್ದೀನಿ. ಇವಾಗ ಬೇಬಿ ಫ್ಲೋವಾನ್ ತೆಗಿಬೇಕು, ಯಾಕಂದರೆ ಇದು 4 ಬೇಬಿ ಫ್ಲೋವಾನ್ ಕಿತ್ತಾಕೊಂಡ್ರೆ ಅದೇ ಪ್ರಾಬ್ಲಮ್. ಯಾಕಂದರೆ ಈ ಮೀನಿನ ಇದೇ ಪ್ರಾಬ್ಲಮ್, ಮಾನ್ಸ್ಟರ್ ಫಿಶಸ್ ತೊಗೊಂಬಂದರೆ ಒಂದಕ್ಕೊಂದು ಆಗಲ್ಲ, ಅದೇ ಪ್ರಾಬ್ಲಮ್. ಈಗ ನೋಡಿ ಬೇಬಿ ಫ್ಲೋವಾನ ಬೆಟಾ ಫಿಶಲ್ಲಿ ಹಾಕ್ತಾಯಿದ್ದೀನಿ, ಮತ್ತು ಇದರಲ್ಲಿ ಇರೋ ಬೆಟಾ ಫಿಶಸ್ನ ಬೇರೆ ಟ್ಯಾಂಕಲ್ಲಿ ಶಿಫ್ಟ್ ಮಾಡಬೇಕು. ಎಷ್ಟು ಟ್ಯಾಂಕ್ ಇದ್ರೂ ಕಮ್ಮಿ ಆಗುತ್ತೆ, ಆ ಥರ ಕಾಣ್ತಾ ಇದೆ. ಸೊ ಇದರಲ್ಲಿ ಸ್ವಲ್ಪ ಮೌಲೀಸ್ ಬೇಬಿ ಇಕ್ಕಿದೆ, ಅದರಲ್ಲಿ ತೆಗೆದ್ಬಿಟ್ಟು ಅದು ಬೇರೆ ಟ್ಯಾಂಕಲ್ಲಿ ಹಾಕಿ ಬೆಟ್ಟ ಟ್ಯಾಂಕ್ ಇರೋ ಬೆಟ್ಟ ಮೀನನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಸೊ ಈ ಥರ ಚೇಂಜಸ್ ಮಾಡಿ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಸದ್ಯಕ್ಕೆ ಏನೋ ಅಂದ್ಕೊಂಡಿದ್ದು ಏನೋ ಆಯಿತು ಅಂತ ಆಯ್ತಲ್ಲ. ತೊಗೊಂಬಂದಿದ್ದು ಫ್ಲೋವಾನ್ ಆರೋನ ಜೊತೆ ಇಡೋಕ್ಕೆ, ಆರೋನ ಜೊತೆ ಕಚ್ಚಿಬಿಟ್ಟು ನೋಡಿ ಸ್ವಲ್ಪ ಸುಸ್ತಾಗಿಬಿಟ್ಟಿದೆ ಒಂದು ಮೀನು. ಅದು ಬದುಕೋ ಗ್ಯಾರಂಟಿ ಇಲ್ಲ, ಆ ಥರ ಕಾಣ್ತಿದೆ, ಯಾಕಂದರೆ ಮಧ್ಯಕ್ಕೆ ಕಟ್ ಆಯ್ತು ಅದು. ಸೊ ನೋಡೋಣ ಏನಾಗುತ್ತೆ. ಇವಾಗ ನಾವು ಬೇರೆ ಟ್ಯಾಂಕಲ್ಲಿ ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿದ್ದೀವಿ, ಮತ್ತು ಆರೋನಗೂ ಕೂಡ ಲೈಟ್ ಆಫ್ ಮಾಡಬೇಕು, ಯಾಕಂದರೆ ನೆಟ್ ಹಾಕಿ ಅದಕ್ಕೂ ಕೂಡ ಸ್ಟ್ರೆಸ್ ಆಗಿಬಿಡುತ್ತೆ. ಸ್ವಲ್ಪ ಟೈಮ್ ಕೂಡ ಅದಕ್ಕೂ ರಿಲೀಸ್ ಹಾಕಿ. ಸೊ ಈಗ ನಾವು ಸಪ್ರೇಟ್ ಟ್ಯಾಂಕಲ್ಲಿ ಇಕ್ಕಿದ್ದೀವಿ. ಸೊ ಅಪ್ಡೇಟ್ ನಿಮಗೆ ಸಿಗ್ತಾ ಇರುತ್ತೆ, ನೋಡೋಣ ಏನಾಗುತ್ತೆ ಅಂತ. ಮುಂದೆ ನಾವು ಅಪ್ಡೇಟ್ ಕೊಡ್ತಾ ಇರ್ತೀವಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಭಾಳಷ್ಟು ವಿಡಿಯೋ ಅಪ್ಲೋಡ್ ಬರ್ತಾ ಇರುತ್ತೆ ನಮ್ಮ ಚಾನಲಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ನೋಡಿ ಸಿಗೋಣ, ಅಲ್ಲಿಂದ ತನಕ ನಮಸ್ತೆ, ಗುಡ್ ಬೈ.